ಏನು ಮಾಡ್ತಿದ್ಯಾ ಆಶು ಪಪ್ಪು? ಲಾಗ್ ಮಾಡ್ತಾ ಇದ್ದ ನೀನು. 7 o'clockಗೆ ಹೋಗಿ ರೀಚ್ ಆಗ್ಬೋದು ಮೇಬಿ. ಓಕೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಯುವ ಪಡ್ಕೋಣೆ. ಇವತ್ತು ಆ್ಯಕ್ಚುಲಿ ಸರ್ಪ್ರೈಸಿಂಗ್ ಲಾಗ್. ಇದೇ ನನ್ನ ಯೂಟ್ಯೂಬ್ನಲ್ಲಿ ಮಾಡ್ತಿರೋ ಫಸ್ಟ್ ಯೂಟ್ಯೂಬ್ ಲಾಗ್. ದಯವಿಟ್ಟು ಎಲ್ಲರೂ ಅದನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿಯಾಗಿ ವಿಡಿಯೋ ನೋಡಿ. ಆ್ಯಕ್ಚುಲಿ ಅದರಲ್ಲಿ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಮೆನ್ಷನ್ ಮಾಡಿಲ್ಲ. ದಯವಿಟ್ಟು ನೀವು ಅದು ಪೂರ್ತಿ ವಿಡಿಯೋನ ನೋಡಿದ್ರೆ ನಿಮಗದು ಗೊತ್ತಾಗುತ್ತೆ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು. ನೋಡಿ, ಆಲ್ರೆಡಿ ಬಸ್ ಸ್ಪಾಟ್ ಬಂದಿದ್ದೀವಿ. 10 ಗಂಟೆಗೆ ಬಸ್ ಆ್ಯಕ್ಚುಲಿ. ಸೊ ನನ್ನ ಫ್ರೆಂಡಲ್ಲಿ ಇದ್ದಾನೆ. ಸೊ ವೆಯ್ಟಿಂಗ್ ಮಾಡ್ತಾ ಇದ್ದೀವಿ. ಯಾವ ಇವೆಲ್ಲ ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ತೀಯ? ಬಸ್ಸಲ್ಲಿ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮ್ಗೆ ಇನ್ನೂ ಕ್ಲಾರಿಟಿ ಕೊಟ್ಟಿಲ್ಲ. ಮಾರ್ನಿಂಗು ಗೊತ್ತಾಗುತ್ತೆ. ಫ್ರೆಂಡ್ಸ್, ಇವಾಗ ಸ್ಟಾಪ್ ಕೊಟ್ಟಿದ್ದಾರೆ. ರೀಸರ್ಸಿಗಂತ ಸ್ಟಾಪ್ ಕೊಟ್ಟಿದ್ದಾರೆ. ಕಾಮತ್ ಉಪಚಾರ ಅಂತ ಹೋಟೆಲ್ ಇದು. ಇಲ್ಲೇ ಲಾಸ್ಟ್ ಅಂತೆ, ಇಲ್ಲಿ ಬಿಟ್ಟರೆ ಮತ್ತೆಲ್ಲೂ ನಿಲ್ಲಿಸಲ್ಲ ಅಂತ ಹೇಳಿದ್ದಾರೆ. ನೋಡಿ ನಮ್ಮ ಇಂಡಿಯನ್ಸ್ ನೋಡಿ ಎಲ್ಲೆಲ್ಲೋ ಅಲ್ಲೇ ಮಾಡ್ತಾವ್ರೆ. ಇದು ನಮ್ಮ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದ ಮಾತಾಡ್ತೀಯ ನೀನು. ನೋಡಿ ನಮ್ಮ ನಾಯಿ ಓಡಾಡ್ತೈತೆ. ಬಾ ನೈಟ್ ಔಟ್ ಬಂದಿದ್ದಾವೆ ಎರಡು. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಇನ್ನೊಂದು 10 ಮಿನಿಟ್ಸಲ್ಲಿ ನಮ್ಮ ಜರ್ನಿ ಎಲ್ಲಿಗೆ ಬಂದಿದೆ ಅಂತ ಹೇಳ್ತೀನಿ, ಯಾವ ಪ್ಲೇಸಿಗೆ ಬಂದಿದ್ದೀನಿ ಅಂತ. ಇವಾಗ ನೀವು ಸ್ವಲ್ಪ ಔಟ್ಸೈಡ್ ಎಲ್ಲ ತೋರಿಸ್ತೀನಿ, ನೋಡ್ತಾ ಹೋಗಿ ಗೆಸ್ ಮಾಡಿ. ಇನ್ನೊಂದು ವ್ಯೂ ನೋಡಿ. ಓಕೆ, ಯಾವ ಪ್ಲೇಸಿಗೆ ಬಂದಿದ್ದೀವಿ ಏನು ಅಂತ ನೀವು ನೋಡಿ, ಓಕೆನಾ? ಸೊ ನಿಮ್ಗೆ ತೋರಿಸ್ಲಿಕ್ಕೆ ನಾನು ಕಾಯ್ತಾ ಇದ್ದೀನಿ. ಅಂದರೆ ಪ್ಲೇಸಸ್ನ ಯಾವ ಹೆಸರು ಏನು ಅಂತ ತೋರಿಸ್ತೀನಿ. ಅಣ್ಣ, ನನ್ನ ಕೈಲಾಗ್ತಾ ಇಲ್ಲ. ಈ ಯೂಟ್ಯೂಬ್ ಸಾವಸರೆ ಸಾಕು. ಬಡ್ಡಿಗಳು ಯಾವ ಸಬ್ಸ್ಕ್ರೈಬೇ ಮಾಡಲ್ಲಂತವೆ. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ. ಗೈಸ್, ನಮಗೆ ಯಾವ ಪ್ಲೇಸಿಗೆ ಬರಬೇಕು ಆ ಪ್ಲೇಸಿಗೆ ರೀಚ್ ಆಗಿದ್ದೀವಿ. ಸೊ ಆ್ಯಕ್ಚುಲಾಗಿ ಇವಾಗ ಕುಂದಾಪುರ ಕೇಳಿರ್ತೀರ, ಮ್ಯಾಂಗ್ಳೂರು ಕುಂದಾಪುರ. ಸೊ ನಮ್ಮದು ಪಡುಕೋಣೆ ಬಂದಿದ್ದೀವಿ ಇವಾಗ. ಓಕೆ, ಇವಾಗ ಆಟೋದಲ್ಲಿ ಹೋಗ್ತೀವಿ ಮನೆಗೆ. ಇಲ್ಲಿಂದ ಒಂದು 1 ಕಿಲೋಮೀಟರ್ ಅಷ್ಟೇ. ಹಳ್ಳಿ ಇದು, ಹಳ್ಳಿ ಲೈಫ್ ಒಂಥರ ಮಜಾ. ಆಟೋದಲ್ಲಿ ಹೋಗ್ತಾ ಒಳ್ಳೆ ನಿದ್ದೆ ಮಾಡೋನು ಅಂತೂ ಹೇಳ್ತಾನೆ ಇಲ್ಲ. ಎಬ್ಬಿಸಿದ್ರೆ ನಿದ್ದೆಯಲ್ಲೇ ಅವನು ಇವಾಗಲೂ. ಫೈನಲಿ ನಮ್ಮ ಊರಿಗೆ ಬಂದಿದ್ದೀವಿ, ನಮ್ಮ ಮನೆಗೆ ಬಂದಿದ್ದೀವಿ. ವಾಕೇಬಲ್, ಒಂದು 50 ಮೀಟರ್ಸ್ ಡಿಸ್ಟೆನ್ಸು. ನೋಡಿ ಹೋಗ್ತಾ ಇದ್ದೀವಿ. ನೋಡಿ ಈ ಥರ ಎಲ್ಲ ಇರುತ್ತೆ ಹಳ್ಳಿ ಲೈಫ್ ಅಂದರೆ ಹಿಂಗೇನೆ. ಬಾ ಮಚ್ಚ ಬಾ. ಎಲ್ಲ ಮನೇಲಿದ್ದಾರೆ. ಚಿಕ್ಕ ಮನೆ ಚೊಕ್ಕ ಸಂಸಾರ ಅಂತಾರಲ್ಲ, ಹಂಗೆ ನಮ್ಮದು. ಆ್ಯಕ್ಚುಲಿ ಈ ಮೂಮೆಂಟಲ್ಲಿ ನಮ್ಮ ಡ್ಯಾಡಿ ಇರಬೇಕಿತ್ತು. ಸೊ ಅವರೇ ಬ್ಯಾಗಲ್ಲೇ ಎತ್ಕೊಂಡಿಲ್ಲ, ಬೈಕಲ್ಲೇ ಬಂದಿರೋರು. ಸೊ ಇವಾಗ ಅವರು ಫಿಸಿಕಲಾಗಿಲ್ಲ, ಬಟ್ ನನ್ನ ಜೊತೆನೇ ಇದ್ದಾರೆ. ಹಾಯ್, ನೋಡಿ ಇದೇ ನಮ್ಮ ಮನೆ, ಚಿಕ್ಕ ಮನೆ. ನೋಡಿ ಇವಳೇ ನಮ್ಮ ಮಮ್ಮಿ. ನೋಡು ಆಹಾ ಮಮ್ಮಿ ನೋಡಿ. ಹಾಂ, ಇದು ನನ್ನ ಅಳಿಯ ನಮ್ಮ ಸಿಸ್ಟರ್. ಇದು ನೋಡಿ ನಮ್ಮ ಅಕ್ಕ. ಇದು ನನ್ನ ಮುದ್ದು ಅಳಿಯ. ಓಯ್
ಆಶು ಹಾಯ್ ಹಾಯ್ ಮಾಡು ಹಾಯ್. ಇವಾಗ ನಾನು ತಂದಿರೋ ಸೆಲ್ಫಿ ಸ್ಟಿಕ್ ನೋಡಿದೆ ನಾನು ನೋಡಿಯ. ಸೊ ಮಮ್ಮಿದು ಮೊಬೈಲ್ ತೊಗೊಂಡು ಲಾಗ್ ಮಾಡ್ತೀನಿ ಅಂತ ಹೋಗ್ತಾ ಇದ್ದಾನೆ. ಏನು ಮಾಡ್ತಿದ್ಯಾ ಆಶು ಪಪ್ಪು? ಲಾಗ್ ಮಾಡ್ತಾ ಇದ್ದ ನೀನು? ಓಕೆ, ವಾವ್, ಸೂಪರ್ ಸೂಪರ್. ಏನು ಹುಡುಕ್ತಾ ಇದೆಯಾ? ಹುಲಿ ಹುಡುಕ್ತಾ ಇದೆಯಾ? ಹುಲಿನ ಹುಡುಕ್ತಾ ಇದೆಯಾ ನೀನು? ಡಾಗಾ? ಓಕೆ ಓಕೆ. ನಾನು ಬರಲ್ಲ ನಿನ್ನ ಜೊತೆನು? ನಾನು ನಿನ್ನ ಜೊತೆ ಬರೋದು ಬೇಡ ಮನಿ. ನಂಗೆ ಕಚ್ಚಲ್ಲ. ನೀವು ಒಬ್ಬನೇ ಮಾಡ್ತೀಯಾ? ನೀವು ಒಬ್ಬನೇ ಲಾಗ್ ಮಾಡ್ತೀಯಾ? ನೋಡಿ ನನ್ನ ಅಳಿಯ ಲಾಗ್ ಮಾಡ್ತಾನಂತೆ. ಡಾಗ್ನ ಹುಡ್ಕೋಕೆ ಹೋಗ್ತಾ ಇದ್ದಾನಂತ ಅವನು. ಫ್ರೆಂಡ್ಸ್, ಇವಾಗ ಫ್ರೆಶ್ ಅಪ್ ಎಲ್ಲ ಆದ್ವಿ. ಇವಾಗ ನಾವು ನಮ್ಮ ಬಾಯ್ ಟಿಫನ್ ಜಾಸ್ತಿ ತಿಂದಿಲ್ಲ, ಅದಕ್ಕೆ ಹೋಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಗೆಳೆಯ, ನನ್ನ ಅಳಿಯ ಮತ್ತು ನಮ್ಮ ಅಕ್ಕ ಹೋಗ್ತಾ ಇದ್ದೀವಿ. ಹಳ್ಳಿ ಹೇಗಿರುತ್ತೆ ನೋಡಿ, ಫಾರೆಸ್ಟ್ ಥರ ಇದೆ. ಒಳಗಡೆಯಿಂದ ಹೋಗ್ತಾ ಇದ್ದೀವಿ ಎಲ್ಲ ನಡ್ಕೊಂಡು. ಹೋಟೆಲ್ಗೆ ಹೋಗಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಈಗ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಒಂದು ಜನಪದ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ. ಸೊ ಕುಂದಾಪುರದಲ್ಲಿ ನಡೆಯುವ ನಮ್ಮ ಪಡುಕೋಣೆ ಅಂತ ಊರು. ಸೊ ಮಾರಣಕಟ್ಟೆ ಅಂತ ಒಂದು ಕ್ಷೇತ್ರ. ಸೊ ಅಲ್ಲಿ ಇವತ್ತು ಒಂದು ಕಾರ್ಯಕ್ರಮ ಇದೆ, ಎಲ್ಲರೂ ಹೋಗ್ತಾ ಇದ್ದೀವಿ. ಸೊ ನೋಡಿ, ನೀವೆಲ್ಲ ನೋಡ್ತಾ ಇದ್ದೀರಾ. ಸೊ ನೀವು ಇನ್ನೊಂದು ಗೆಳೆಯನ ಪರಿಚಯ ಮಾಡಿಕೊಡ್ತೀನಿ. ಗೆಳೆಯ, ಇದು ನಮ್ಮ ಯೋಗಿ ಅಂತ. ಕಾರಲ್ಲಿ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಅಪ್ಡೇಟು ನಿಮಗೆ ಅಲ್ಲಿ ಹೋಗಿ ಆ ಸ್ಥಳದಲ್ಲಿ ಅಪ್ಡೇಟನ್ನು ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ಕಾರಲ್ಲಿ ಹೊರಟಿದ್ದೀವಿ. ಇನ್ನೊಂದು 40 ನಿಮಿಷ ಅಲ್ಲ ಮಚ್ಚ? 40 ಮಿನಿಟ್ಸ್ ಆಗುತ್ತೆ, ರೀಚ್ ಆಗ್ಬಿಡ್ತೀವಿ. ಅಮ್ಮ ಹಾಯ್ ಮಾಡಮ್ಮ. ಆಶು ಇಲ್ಕಣ ಹಾಯ್ ಮಾಡ. ಹಾಯ್ ಫ್ರೆಂಡ್ಸ್ ಹೇಳು, ಹಾಯ್ ಫ್ರೆಂಡ್ಸ್ ಹೇಳು. ಹಾಂ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯುವ ಪಡುಕೋಣೆ ಫ್ರೆಂಡ್ಸ್. ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ಬಿಕ್ಕಳು ಹಿಡಿಯುತ್ತೆ. ಗೆಳೆಯ ಕಾರ್ ಬಿಡ್ತಾ ಇದ್ದಾನೆ. ಹೆವಿ ರೈಡರ್ ಅವನು. ಇಲ್ಲಿ ಇನ್ನೊಬ್ಬ ಗೆಳೆಯ ಕೂತಿದ್ದಾನೆ, ಎಲ್ಲ ಮುಂದ್ಗಡೆ ಕೂತಿದ್ದಾರೆ. ಫ್ರೆಂಡ್ಸ್, ಇನ್ನೊಂದು 10 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ. ಅಲ್ಲಿ ಮಾರಣಕಟ್ಟೆ ಕ್ಷೇತ್ರಕ್ಕೆ ಬಂದಿದ್ದೀವಿ. ಸೊ ನೀವು ನೋಡ್ತಾ ಇದ್ದೀರಾ, ಎಲ್ಲ ಹಣ್ಣು, ಕಾಯಿ, ಹೂವು ಎಲ್ಲ ಸಿಗುತ್ತೆ. ಇನ್ನೆಲ್ಲ ಸಿಹಿ ತಿಂಡಿಗಳು. ಶ್ರೀ ಕ್ಷೇತ್ರ ಮಾರಣಕಟ್ಟೆ ಅಂತ. ಸೊ ನೋಡಿ, ಅದೇ ಬ್ರಹ್ಮಲಿಂಗೇಶ್ವರ ಟೆಂಪಲ್. ಇವತ್ತು ನೀವು ನೋಡ್ತಾ ಇರೋದು ಶ್ರೀ ಕ್ಷೇತ್ರ ಮಾರಣಕಟ್ಟೆ. ಇದು ನಮ್ಮ ಅಕ್ಕ, ಇವ್ರು ನಮ್ಮ ಭಾವ. ಹಾಂ, ನಮ್ಮ ಹೀರೋ. ಅಲ್ಲಿ ಅಲಂಕಾರ ಮಾಡ್ತಾ ಇದ್ದಾರೆ. ಇವರೇ ನಮ್ಮ ಶ್ರೀ ಕ್ಷೇತ್ರ ಮಾರಣಕಟ್ಟೆಯ ಬ್ರಹ್ಮಲಿಂಗೇಶ್ವರ ಸ್ವಾಮಿ. ಬ್ರಹ್ಮಲಿಂಗೇಶ್ವರ ದೇವರನ್ನು ನೋಡಿದ್ದೀರಾ? ಇದು ಹೈಗುಳಿ ಮತ್ತು ಹುಲಿ ದೇವರು ಅಂತ. ನೋಡಿ, ಎಲ್ರಿಗೂ ಒಳ್ಳೇದು ಮಾಡಪ್ಪ. ನಮ್ಮ ವೀಕ್ಷಕರಿಗೆ ಎಲ್ರಿಗೂ ಒಳ್ಳೇದು ಮಾಡಿ ದೇವರೇ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮನಸ್ಸನ್ನು ಕೊಟ್ಬಿಡಿ ದೇವರೇ. ಶಾಬಾಸ್ ಬೇಟಾ, बहुत बढ़िया मुन्ना. ಯಕ್ಷಗಾನದ ಮುಂಚೆ ಗಣಪತಿ ಪೂಜೆ ಅಂತ ನಡೆಯುತ್ತೆ. ಸೊ ಇದಕ್ಕೋಸ್ಕರ ರೆಡಿ ಆಗ್ತಾ ಇದ್ದಾರೆ, ಎಲ್ಲರೂ ರೆಡಿ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಫ್ಯಾಮಿಲೀಸ್, ಇವರೆಲ್ಲ ನಮ್ಮ ಫ್ಯಾಮಿಲಿ ಇದ್ದಾರೆ. ಫ್ರೆಂಡ್ಸ್, ಇವಾಗ ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಿ. ಹೇ ಸಿಂಧು ಕನ್ಯಾಪತಿ. ಸೊ ನೀವು ಫಿಲ್ಮಲ್ಲೆಲ್ಲ ನೋಡಿರ್ತೀರ ಆಲ್ಮೋಸ್ಟ್. ಸೊ ಇವಾಗ ನಿಮ್ಗೆ ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಇನ್ನು ತುಂಬ ವೇಷಧಾರಿಗಳೆಲ್ಲ ಬರ್ತಾರೆ. ಸೊ ಒಂದು ಕತೆ ಮೂಲಕ ಇದು ಹೋಗುತ್ತೆ. ಒಂದು ಕಥೆನ ಇಟ್ಕೊಂಡು ಅದರಲ್ಲಿ ಏನು ವಿಶೇಷತೆ ಇದೆ ಅದನ್ನು ಇವರು ನಮಗೆ ತೋರಿಸ್ತಾ ಹೋಗ್ತಾರೆ.
ಸೊ ಇನ್ನು ಇವಾಗ ಸ್ಟಾರ್ಟ್ ಆಗಿದೆ, ಇನ್ನು ಬೆಳಗಿನ ಜಾವವರೆಗೂ ಇರುತ್ತೆ ಇದು. ಯಾಕಿಲ್ಲ? ನಮ್ಮ ಪ್ರಪಂಚ ಬೇರೆ, ಅವರ ಪ್ರಪಂಚ ಬೇರೆ. ಯಾದವರ ಉದ್ಧಾರಕ್ಕಾಗಿ ನಾನು ಶ್ರಮ ಪಡುವುದಿಷ್ಟು. ಎತ್ತು ಧರಗಳಿದ್ರೆ ಕೋಣ ಕೆರೆಗಳಿತವೆ. ಅವನ ಪ್ರಪಂಚ ಯಾವುದು? ಕೇವಲ ಹೆಣ್ಣು ವಿಲಾಸಿ ಜೀವನದಲ್ಲಿ ತನ್ನ ಬದುಕಿನಲ್ಲಿ ಅದೇನು ಕಂಡಿದ್ದಾನೋ ಗೊತ್ತಿಲ್ಲ. ಇಂಥ ಒಂದು ವಿಷಯ ಸಂಪದವನ್ನು ಕಟ್ಟಿಕೊಂಡು ನನ್ನ ಸಂಗಾತಿ ನನ್ನ ಸತ್ಯವನ್ನು ಇಟ್ಕೊಂಡು ನನಗೆ ಅಧಿಕಾರ ನಡೆಸಲಿಕ್ಕೆ ಆಗ್ತದ? ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಂತ ವಿಷಯ ಇದನ್ನು ಹಾಸ್ಯ ದರ್ಶನ ಅಂತ ಹೇಳ್ತಾರೆ. ಸೊ ಇಲ್ಲಿ ಸ್ವಲ್ಪ ಹಾಸ್ಯ ಮಾಡ್ತಾ ಹೋಗ್ತಾರೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.